Hello everyone. Today I am going to take a class for a BCom first year students and the subject is business environment. ವ್ಯವಹಾರ ಪರಿಸರ ಅಂತ ಕರಿತೀವಿ ನಾವು ಇದಕ್ಕೆ business environment. Firstly, we will discuss about the business. What do you mean by business? ವ್ಯವಹಾರ ಅಂದ್ರೇನು? ಹೌದಾ? Meaning of business. An enterprise engaged in the production and distribution of a goods for a sale. ನೋಡ್ರಿ ಇಲ್ಲಿ ಒಂದು ವ್ಯವಹಾರ ಅನ್ನೋದು ಒಂದು ಬಿಸ್ನೆಸ್ ಎಂಟರ್ಪ್ರೈಸ್ ಆಗಿರುತ್ತೆ. ಅದು ಏನು ಮಾಡ್ತಿರ್ತೈತಪ್ಪ ಅಂತಂದ್ರೆ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಒಂದನ್ನ ಗೂಡ್ಸ್ ಅನ್ನ ಅದೇನ್ ಮಾಡ್ತಾ ಇರುತ್ತೆ, ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ, ನೆಕ್ಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತೈತಿ ಫಾರ್ ಅ ಸೇಲ್ ಇನ್ ದ ಮಾರ್ಕೆಟ್ಗೆ ಗೂಡ್ಸ್ ಅನ್ನ ಪ್ರೊವೈಡ್ ಮಾಡೋದಾಗಿರ್ಬೋದು, ಡಿಸ್ಟ್ರಿಬ್ಯೂಟ್ ಮಾಡೋದಾಗಿರ್ಬೋದು ಅಂಡ್ ಆರ್ ರೆಂಡರಿಂಗ್ ಆಫ್ ಎ ಸರ್ವಿಸಸ್ ಫಾರ್ ಎ ಪ್ರೈಸ್. ಒಂದು ಯಾವುದಕ್ಕೋಸ್ಕರ, ಒಂದು ಲಾಭ ಅಥವಾ ಪ್ರಾಫಿಟ್ ಅಂತ ಕರಿತೀವಿ ನಾವು. ಫಾರ್ ದ ಪರ್ಪಸ್ ಆಫ್ ಪ್ರಾಫಿಟ್ ವಿ ರೆಂಡರಿಂಗ್ ಆರ್ ಎಂಟರ್ಪ್ರೈಸಸ್ engaged in the production and distribution of a goods and services for the market. ಇದನ್ನ ನಾವು ಓವರಾಲ್ ಏನಂತ ಕರಿತೀವಪ್ಪ ಅಂದ್ರೆ ಬಿಸ್ನೆಸ್ ಅಂತ ಕರಿತೀವಿ. ಹೌದಾ? ಮೀನಿಂಗ್ ಅರ್ಥ ಆಯ್ತಲ್ಲ. ಅಂಡ್ ನೆಕ್ಸ್ಟ್ ಕಮಿಂಗ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಮಾಡರ್ನ್ ಬಿಸ್ನೆಸ್. ನಾವಿಲ್ಲಿ ಮಾಡರ್ನ್ ಬಿಸ್ನೆಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ನ ಸ್ಟಡಿ ಮಾಡೋಣ. ಏನಪ್ಪ? ಫಸ್ಟ್ ಒನ್ ಲಾರ್ಜ್ ಸ್ಕೈಸ್. ಹೌದಾ? ಬೃಹತ್ ಗಾತ್ರ ಅಂತ ಕರಿತೀವಿ ನಾವು. ಇಲ್ಲಿ ಏನಿರುತ್ತೆ ಅಂದ್ರೆ ಇವಾಗಿಂದ 20th ಸೆಂಚುರಿ 21st ಸೆಂಚುರಿಗೆ ನಾವು ಬಿಸ್ನೆಸ್ ಅನ್ನ ನಾವು ಲಾರ್ಜ್ ಸ್ಕೇಲ್ ಒಳಗೆ ನೋಡಬಹುದು. ಲಾರ್ಜ್ ಸ್ಕೇಲ್ ಒಳಗೆ ಅಂದ್ರೆ ಇವನ್ ಇಟ್ ಈಸ್ ಇನ್ ದ ಕ್ಯಾಪಿಟಲ್ ಆಗಿರ್ಬೋದು. ಹೌದಾ? ರಿಸೋರ್ಸಸ್ ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಗಳನ್ನ ಆಗಿರ್ಬೋದು. ಹೌದಾ? ಹ್ಯೂಮನ್ ರಿಸೋರ್ಸ್ ಅಂದ್ರೆ ಎಂಪ್ಲಾಯೀಸ್ ಆಗಿರ್ಬೋದು. ಹೌದಾ? ಇದೆಲ್ಲಾನು ದೃಷ್ಟಿ ಇಟ್ಕೊಂಡು ನಾವು ಲಾರ್ಜ್ ಸ್ಕೇಲ್ ಸೈಜ್ ಅಂತ ಕರಿತೀವಿ. ಯಾಕಂದ್ರೆ ಮುಂಚಿನ ಕಂಪನಿಗಳೆಲ್ಲ ಏನ್ ಮಾಡ್ತಿದ್ವಪ್ಪ ಅಂತಂದ್ರೆ ಸಣ್ಣ ಪ್ರಮಾಣದಲ್ಲಿ ಕ್ಯಾಪಿಟಲ್ ನ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ವು, ರೈಟ್? ಸ್ವಲ್ಪ ಪ್ರಮಾಣ 10 lakh 15 lakh 5 lakh ಇದನ್ನ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಒಂದು ಸಣ್ಣ ಏರಿಯಾದೊಳಗಡೆ, ಹೌದಾ, ಒಂದು ಸಣ್ಣ ಬಿಲ್ಡಿಂಗ್ ಒಳಗಡೆ ಅವ್ರು ಏನ್ ಮಾಡ್ತಾ ಇದ್ರು, ಗೂಡ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಿದ್ರು. ಅದೇ ರೀತಿ ಪ್ರೊಡ್ಯೂಸ್ ಮಾಡಿರುವಂತ ಗೂಡ್ಸ್ ಗಳನ್ನ ಅಲ್ಲಿ ಲೋಕಲ್ ಮಾರ್ಕೆಟ್ ಒಳಗೆ ಅವ್ರು ಏನ್ ಮಾಡ್ತಿದ್ರು, ಗೂಡ್ಸ್ ಗಳನ್ನ ಸೇಲ್ ಮಾಡ್ತಿದ್ರು. ಹೌದಾ? ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು. ಅದೇ ರೀತಿ ಎಂಪ್ಲಾಯೀಸ್ಗಳು ಸಣ್ಣ ಪ್ರಮಾಣದಲ್ಲಿ ಇರ್ತಿದ್ರು. ಹೌದಾ? ಮಷಿನರೀಸು ಸಣ್ಣ ಪ್ರಮಾಣದೊಳಗೆ ಇರ್ತಿತ್ತು. ಅದೆಲ್ಲ ನಾವೇನಂತ ಕರಿತೀವಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಗ್ಬಿಡ್ತಾವ ಅವೆಲ್ಲ. ಆದ್ರೆ ಇಲ್ಲಿ ಮಾಡರ್ನ್ ಬಿಸ್ನೆಸ್ ಬಂದಾಗ ಕ್ಯಾಪಿಟಲ್ ದೊಡ್ಡ ಪ್ರಮಾಣದಾಗಿರುತ್ತೆ. ರಿಸೋರ್ಸಸ್ ನಾವು ಏನು ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ನಮ್ಗೆ ರಾ ಮಟೀರಿಯಲ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು. ಹೌದಾ? ಅವನ್ನೆಲ್ಲಾನು ನಾವೇನ್ ಮಾಡ್ತೀವಿ, ದೊಡ್ಡ ಪ್ರಮಾಣದಲ್ಲಿ ಯೂಸ್ ಮಾಡಿಕೊಂಡು ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಮಾಡರ್ನ್ ಬಿಸ್ನೆಸ್ ಗಳನ್ನ ಲಾರ್ಜ್ ಸ್ಕೇಲ್ ಸೈಜ್ ಅಂತ ಕರಿತೀವಿ. ಹೌದಾ? ಪಾಯಿಂಟ್. ಅಂಡ್ ನೆಕ್ಸ್ಟ್ ಒನ್ ಮಾರ್ಕೆಟ್ ಡ್ರೈವನ್ ಅಂತ ಕರಿತೀವಿ. ಮಾರುಕಟ್ಟೆಯ ಚಾಲಿತ ಅಂತ ಕರಿತೀವಿ. ಹೌದಾ? ಇಲ್ಲಿ ಮಾರ್ಕೆಟ್ ಡ್ರೈವನ್ ಒಳಗಡೆ ಏನ್ ಬರುತ್ತಪ್ಪ ಅಂತಂದ್ರೆ ನಾವು ಯಾವ ರೀತಿ ಮಾರ್ಕೆಟ್ ಅನ್ನ ಸ್ಟಡಿ ಮಾಡಬೇಕು. ಇಲ್ಲಿ ಮಾರ್ಕೆಟ್ ಅನ್ಕೊಳ್ಳಿ ನಿಮ್ಗೆ ಎಲ್ಲರಿಗೂ ಮೈಂಡ್ ಒಳಗೆ ಬರಬೇಕು ಕಸ್ಟಮರ್ ಅಂತ ಹೇಳಿ. ಹೌದಾ? ಕಸ್ಟಮರ್ಸ್ ನಾವು ಯಾವ ರೀತಿ ಸ್ಟಡಿ ಮಾಡ್ತೀವಿ, ಯಾವ ರೀತಿ ಅವ್ರಿಗೆ ಗೂಡ್ಸ್ಗಳು ಬೇಕು. ಹೌದಾ? ನಾವೀಗ ಒಂದು ಸಣ್ಣ, ನೀವು ಮಾರ್ಕೆಟ್ಗೆ ಹೋಗಿರ್ತೀರಿ. ಹೌದಾ? ಒಂದು ಏನ್ ತಗೊಂಡ್ ಬರಕ್ ಹೋಗಿರ್ತೀವಿ, ಒಂದು ಸೋಪ್ ತರಕ್ ಹೋಗಿರ್ತೀರಿ ಅನ್ಕೊಳ್ಳೋಣ. ಹೌದಾ? ನೀವು ಚೆಕ್ ಮಾಡ್ತೀರಿಲ್ಲ, ಓಕೆ ಫ್ರೇಗ್ರೆನ್ಸ್ ಹೆಂಗೈತಿ ಅದ್ರದ್ದು, ಅದ್ರ ಕಲರ್ ಏನೈತಿ, ಅದ್ರ ಪ್ರೈಸ್ ಏನೈತಿ, ಅದರದ್ದು ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದೆ. ಹೌದಾ? ಅದು ಯಾವ ಶೇಪ್ ಒಳಗೈತಿ. ಹೌದಾ? ಇದನ್ನೆಲ್ಲ ನೀವೇನ್ ಮಾಡ್ತೀರಿ, ನೋಡಿ ನಿಮ್ಗೆ ಯಾವ್ದು ಗೂಡ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಯಾವ್ದು ಪ್ರೈಸ್ ನಿಮಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋದನ್ನ ನೀವು ನೋಡಿ ತರ್ತೀರಲ್ಲ. ಅದೇ ರೀತಿ ಇಲ್ಲಿ ಒಂದು ಬಿಸ್ನೆಸ್ ಅವರು ಯಾವುದೇ ಒಂದು ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಆ ಗೂಡ್ಸ್ ಅನ್ನ ಯಾವ ರೀತಿ ನಾವು ಕಸ್ಟಮರ್ಗೆ ರೀಚ್ ಮಾಡ್ತೀವಿ, ಯಾವ ರೀತಿ ನಮ್ಮ ಗೂಡ್ಸ್ಗೆ ಅವ್ರು ಅಟ್ರಾಕ್ಟ್ ಆಗ್ತಾರ, ಯಾವ ರೀತಿ ಇದ್ರೆ ಅವರು ನಮ್ಮ ಗೂಡ್ಸ್ ಗಳನ್ನ ಈಸಿಯಾಗಿ ಪರ್ಚೇಸ್ ಮಾಡ್ತಾರ ಅನ್ನೋದನ್ನ ನಾವು ಸ್ಟಡಿ ಮಾಡಿ ನಾವಿಲ್ಲಿ ಗೂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಕಸ್ಟಮರ್ ಓರಿಯೆಂಟೆಡ್
ಡಿಸ್ಟ್ರಿಬ್ಯೂಟೆಡ್ ಪ್ರಾಡಕ್ಟ್ ಅಂತ ಕರಿತೀವಲ್ಲ, ಅದೇ ರೀತಿ ಇಲ್ಲೇ ಈ ಮಾರ್ಕೆಟ್ ಡ್ರೈವ್ ಒಳಗಡೆ ಈಗೆಲ್ಲ ಬಿಸ್ನೆಸ್ ಅವರು ಹೊಸ ರೀತಿಯಿಂದ ಕಸ್ಟಮರ್ಸ್ಗೆ ಅವ್ರಿಗಿರುವಂಥ ನೀಡ್ಸ್ಗಳನ್ನ, ಅವ್ರಿಗಿರುವಂಥ ಡಿಮಾಂಡ್ಸ್ಗಳನ್ನ ಸ್ಟಡಿ ಮಾಡಿ, ಅವ್ರ ವಾಂಟ್ಸ್ ಯಾವ ರೀತಿ ಅದನ್ನೆಲ್ಲ ಸ್ಟಡಿ ಮಾಡಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಗೂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿ ಅವ್ರಿಗೆ ಪ್ರೊವೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಮಾರ್ಕೆಟ್ ಡ್ರೈವ್ ಅಂತ ಕರಿತೀವಿ. ಮಾರುಕಟ್ಟೆ ಚಾಲಿತ, ಹೌದಾ. ಆ್ಯಂಡ್ ಥರ್ಡ್ ಒನ್ ಟೆಕ್ನಾಲಜಿ ಬೇಸ್ಡ್, ಹೌದಾ. ನೋಡ್ರಿ 25th ಟೆಕ್ನಾಲಜಿ ಸೆಂಚುರಿ ಒಳಗಡೆ ನಾವೇನಂತ ಕರಿತೀವಿ, ಟೆಕ್ನಾಲಜಿ ಬೇಸ್ಡ್ ಕಂಟ್ರೀಸ್ ಅಂತ ಕರಿತೀವಿ, ಹೌದಾ. ವರ್ಲ್ಡ್ ಅಂತ ಕರಿತೀವಿ. ಇಲ್ಲಿ ಏನಿರುತ್ತೆ ಅಂದ್ರೆ ಕಂಪನಿಯವರೆಲ್ಲ ಏನು ಮಾಡ್ತಾರೆ, ಹೆವಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಕ್ಯಾಪಿಟಲ್ ದೊಡ್ಡ ಪ್ರಮಾಣದಾಗ ಇರ್ತೈತಿ. ಅದೇ ಕ್ಯಾಪಿಟಲ್ನ ಯುಟಿಲೈಸ್ ಮಾಡಿಕೊಂಡು ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಲೇಟೆಸ್ಟ್ ಆಗಿರುವಂಥ ಪ್ಲಾಂಟೆಡ್ ಮಷಿನರೀಸ್ಗಳನ್ನು, ಕಂಪ್ಯೂಟರೈಸ್ಡ್ ಮಷಿನರೀಸ್ಗಳನ್ನು ನಾವೇನು ಮಾಡ್ತೀವಿ, ಇನ್ಸ್ಟಾಲ್ ಮಾಡಿ ಒಂದು ಗುಡ್ ಕ್ವಾಲಿಟಿ ಪ್ರಾಡಕ್ಟನ್ನು ಆಗಿರ್ಬೋದು ಅಥವಾ ಕ್ವಿಕ್ಲಿ ನಾವೇನು ಮಾಡ್ಬೋದು ಪ್ರೊಡಕ್ಷನ್ ಮಾಡೋ ದೃಷ್ಟಿಯಿಂದ ಇಲ್ಲಿ ಏನು ಮಾಡಿರ್ತೀವಿ, ಟೆಕ್ನಾಲಜೀಸ್ಗಳನ್ನು ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ನೀವು ನಮ್ಮ ಸುತ್ತಮುತ್ತಲ ಇಲ್ಲಿ ಏರಿಯಾದೊಳಗಡೆ ನೋಡ್ಬೋದು ಸೀರೆ ನೇಯೋದು, ಹೌದಾ. ಈ ಸೀರೆ ನೇಯೋದನ್ನ ಮುಂಚಿತ ಮಗ್ಗ ಕೈಲೇ ನೇರ್ತಿತ್ತು, ಹೌದಾ. ಮಗ್ಗದೊಳಗೆ ಕೈಲೇ ನೇರ್ತಿದ್ರು. ಅದೇ ಇವಾಗ ಅದೇ ಮಗ್ಗಗಳಿಗೆ ಕಂಪ್ಯೂಟರೈಸ್ಡ್ ಟಚ್ ಕೊಟ್ಬಿಟ್ಟು ಎಲೆಕ್ಟ್ರಾನಿಕ್ ಅಂದರೆ ಕರೆಂಟ್ನ ಯೂಸ್ ಮಾಡಿಕೊಂಡು, ಪವರ್ನ ಯೂಸ್ ಮಾಡಿಕೊಂಡು ಒಂದು ರೀತಿಯಂಥ ಸೀರೆಗಳನ್ನು ನೇಯುವಂಥದ್ದನ್ನು ನಾವು ಅಡಾಪ್ಟ್ ಮಾಡ್ಕೊಂಡ್ವಿ, ಅಂದರೆ ಟೆಕ್ನಾಲಜೀಸ್ನ ಅಡಾಪ್ಟ್ ಮಾಡ್ಕೊಂಡ್ವಿ. ಅದೇ ರೀತಿ ಅಲ್ಲೇನಾಗುತ್ತೆ ಅಂದ್ರೆ ಡೈಲಿ ಒಂದು ಸೀರೆ ನೇಯೋದ್ರೊಳಗಡೆ ಅದೇ ಕ್ವಾಲಿಟಿ, ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನು ಒಂದಿನಕ್ಕೆ 8-10 ಗೂಡ್ಸ್ಗಳನ್ನು, 8-10 ಸೀರೆಗಳನ್ನು ನೇಯುವಷ್ಟು ನಾವು ಇಲ್ಲೇನಾದ್ವಿ ಸ್ಪೀಡ್ ಆದ್ವಿ. ಅದೇ ರೀತಿ ಕ್ವಾಲಿಟಿ ವೈಸ್ ಆಗಿರ್ಬೋದು, ಪ್ರೊಡಕ್ಷನ್ ವೈಸ್ ಆಗಿರ್ಬೋದು, ನಾವೇನಾಗ್ತಾ ಬಂದ್ವಿ, ಡೆವಲಪ್ ಆಗ್ತಾ ಬಂದ್ವಿ. ಅದಕ್ಕೋಸ್ಕರ ಇಲ್ಲೇ ಮಾಡರ್ನ್ ಬಿಸ್ನೆಸ್ಗಳು ಯಾವ ರೀತಿ ಆದವು ಅಂದ್ರೆ ಟೆಕ್ನಾಲಜಿ ಬೇಸ್ಡ್ ಆಗ್ತಾ ಬಂದ್ವು, ಹೌದಾ. ತಾಂತ್ರಿಕ ಆಧಾರಿತ ಅಂತ ಕರಿತೀವಿ, ರೈಟ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮಾಡರ್ನ್, ಹೌದಾ. ಮಾಡರ್ನ್ ಅಂತ ಕರಿತೀವಿ. ಮಾಡರ್ನ್ ಯಾವ ರೀತಿ ಅಂದ್ರೆ ನೀವು ನೋಡ್ಬೋದು IT-BTsಗಳಾಗಿರ್ಬೋದು, ಹೌದಾ. ಆ್ಯಂಡ್ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಆನ್ಲೈನ್ ಶಾಪಿಂಗ್ಗಳಾಗಿರ್ಬೋದು, ಅಥವಾ ನೀವು ಆನ್ಲೈನ್ ಒಳಗೆ ನೀವು ಗೂಡ್ಸ್ಗಳನ್ನು ಆರ್ಡರ್ ಮಾಡ್ತೀರಿ, ನಿಮ್ಮ ಮನೆಗೆ ಬಂದು ಅವ್ರು ಏನು ಮಾಡ್ತಾರೆ, ನಿಮ್ಗೆ ಸರ್ವಿಸ್ ಕೊಡ್ತಾರೆ ಅಥವಾ ಗೂಡ್ಸನ್ನ ಪ್ರೊವೈಡ್ ಮಾಡ್ತಾರೆ, ಹೌದಾ. ಅದೇನ ನಾವು ಇಲ್ಲಿ ಏನಂತ ಕರಿತೀವಿ, ಮಾಡರ್ನ್ ಅಂತ ಕರಿತೀವಿ, ಹೌದಾ. ಯಾವ ರೀತಿ ಅಂದರೆ ಆಧುನಿಕ ರೀತಿಯಿಂದ, ಹೌದಾ. ನಾವೀಗ ಫ್ಲಿಪ್ಕಾರ್ಟ್ ಒಳಗಾಗಿರ್ಬೋದು, ಅಮೆಝಾನ್ ಒಳಗಾಗಿರ್ಬೋದು, ನಾವು ನಮ್ಮ ಗೂಡ್ಸ್ಗಳನ್ನು ಯಾವ್ದು ಬೇಕು, ಯಾವ ಕಲರ್ ಬೇಕು ಅದನ್ನೆಲ್ಲ ನೋಡಿ ನಾವು ಆರ್ಡರ್ ಹಾಕ್ತೀವಿ, ಅವರು ನಮ್ಗೆ ಡೈರೆಕ್ಟಾಗಿ ಹೋಮ್ ಡೆಲಿವರಿ ಮಾಡ್ತಾರೆ, ಹೌದಾ. ಇದನ್ನೇ ಇಲ್ಲಿ ಮಾಡರ್ನ್ ಅಂತ ಕರಿತೀವಿ, ಹೌದಾ. ಆ್ಯಂಡ್ ನೆಕ್ಸ್ಟ್ ಒನ್ and fifth point is MNCs, multinational companies, ಹೌದಾ. ಏನಂತ ಕರಿತೀವಿ ಇದನ್ನ, ಮಲ್ಟಿನ್ಯಾಷನಲ್ ಕಂಪನೀಸ್ ಅಂತ ಕರಿತೀವಿ. ಈ ಮಲ್ಟಿನ್ಯಾಷನಲ್ ಕಂಪನೀಸ್ ನೇಮ್ ಹೇಳುತ್ತೆ, ಏನಂತ ಅಂದ್ರೆ ಮಲ್ಟಿನ್ಯಾಷನಲ್ ಅಂದ್ರೆ ಬೇರೆ ಬೇರೆ ಬಹಳಷ್ಟು ದೇಶದೊಳಗಡೆ ತನ್ನ ಕಂಪನಿಗಳನ್ನ ಸ್ಥಾಪನೆ ಮಾಡಿ ಅಲ್ಲಿರುವಂತ ಜನಗಳಿಗೆ ಅವ್ರು ಏನ್ ಮಾಡ್ತಾರೆ, ತಮ್ಮ ಗೂಡ್ಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ, ತಮ್ಮ ಸರ್ವಿಸಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ, ಹೌದಾ. ಇಟ್ ಇಸ್ ಒನ್ ಆಫ್ ದ ಮಾಡರ್ನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಮಾಡರ್ನ್ ಬಿಸ್ನೆಸ್, MNCs, ಹೌದಾ. ಆ್ಯಂಡ್ ನೆಕ್ಸ್ಟ್ ಒನ್ ಡೈವರ್ಸಿಫಿಕೇಶನ್. ಡೈವರ್ಸಿಫಿಕೇಶನ್ ಅಂದ್ರೆ ವೈವಿಧ್ಯತೆ ಅಂತ ಕರಿತೀವಿ ನಾವು. ಒಂದು ಯಾವುದೋ ಒಂದು ಗೂಡ್ಸನ್ನ ನಾವು ಒಂದು ಬ್ರ್ಯಾಂಡ್ ನೇಮ್ ಅಂತ ತಗೊಂಡ್ಬಿಟ್ಟು ಅದರ ಒಳಗಡೆ ಏನು ಮಾಡ್ತೀವಿ, ವೈಡ್ ವೆರೈಟಿ ಆಫ್ ಗೂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತೀವಿ, ಹೌದಾ. ವೈಡ್ ವೆರೈಟಿ ಆಫ್ ಗೂಡ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಪಾರ್ಲೆ ತಗೊಂಡು, ನಿಮ್ಮ ಪಾರ್ಲೆ ಬಂದಾಗ ಪಾರ್ಲೆ ಅನ್ನೋದು ಒಂದು ನೇಮ್, ಹೌದಾ. ಆ ಪಾರ್ಲೆ ಒಳಗಡೆ ನಾವು ಚಾಕ್ಲೇಟ್ಸ್ ನೋಡ್ಬೋದು, ಬಿಸ್ಕೆಟ್ಸ್ಗಳನ್ನು ನೋಡ್ಬೋದು, ಹೌದಾ. ಆ್ಯಂಡ್ ನೆಕ್ಸ್ಟ್ ನಾವು ಯಾವುದೋ ಒಂದು ಫ್ರೂಟ್ ಜ್ಯೂಸ್ಗಳನ್ನು ನೋಡ್ಬೋದು, ಹೌದಾ. ಅದೇ ರೀತಿ ಏನು ಮಾಡುತ್ತೆ, ಒಂದು ಬ್ರ್ಯಾಂಡ್ ನೇಮ್ ವೆರೈಟಿ ಆಫ್ ಗೂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ, ಪೌಂಡ್ಸ್, ಹೌದಾ. ಪೌಂಡ್ಸ್ ಅನ್ನೋದು ಒಂದು ನೇಮ್, ಕಂಪನಿ ನೇಮ್ ಆಗಿದ್ರೆ ಅದು ಸೋಪ್ ಪ್ರೊಡ್ಯೂಸ್ ಮಾಡುತ್ತೆ, ಶಾಂಪೂ ಆಗಿರ್ಬೋದು, ಕಾಸ್ಮೆಟಿಕ್ಸ್ಗಳಾಗಿರ್ಬೋದು, ಆ್ಯಂಡ್ ನೆಕ್ಸ್ಟ್ ಕ್ರೀಮ್ಗಳನ್ನಾಗಿರ್ಬೋದು. ಈ ರೀತಿ ಏನು ಮಾಡುತ್ತೆ, ಅದು ಹಲವಾರು ಗೂಡ್ಸ್ಗಳನ್ನು, ವೆರೈಟಿ ಆಫ್ ಗೂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಡೈವರ್ಸಿಫಿಕೇಶನ್, ವೈವಿಧ್ಯತೆ ಅಂತ ಕರಿತೀವಿ ನಾವು, ಹೌದಾ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ರೋಲ್ ಆಫ್ ಗವರ್ಮೆಂಟ್. ರೋಲ್ ಆಫ್ ಗವರ್ಮೆಂಟ್, ಸರ್ಕಾರದ ಪಾತ್ರ. ಇಲ್ಲಿ ಯಾವ ರೀತಿ ಸರ್ಕಾರದ ಪಾತ್ರ ಐತೆಪ್ಪ ಅಂತಂದ್ರೆ
ಪಾಲಿಸಿ ಇನ್ ದ ಇಯರ್ 1991 ಎಲ್ ಪಿ ಜಿ ಪಾಲಿಸಿ ಬಂದ ಮೇಲೆ ಅವ್ರು ಏನು ಮಾಡ್ತಾ ಬಂದರು, ಲೈಸೆನ್ಸಿಂಗ್ ಆಗಿರ್ಬೋದು, ಯಾವುದೇ ಒಂದು ಪರ್ಮಿಷನ್ಸ್ಗಳನ್ನು ಏನು ಮಾಡ್ತಾ ಬಂದರು, ರೆಗ್ಯುಲೇಷನ್ಸ್ಗಳನ್ನು ಕಡಿಮೆ ಮಾಡ್ತಾ ಬಂದರು, ರೂಲ್ಸ್ಗಳನ್ನು ಕಡಿಮೆ ಮಾಡ್ತಾ ಬಂದು ಈಸಿಯಾಗಿ ಕಂಪನೀಸ್ಗಳನ್ನು ಸ್ಟಾರ್ಟ್ ಮಾಡಲಿ ಅಂತ ಹೇಳಿ ಅವ್ರು ಏನು ಮಾಡ್ತಾ ಬಂದರು, ಬಿಸ್ನೆಸ್ ಮೆನ್ಸ್ಗಳಿಗೆಲ್ಲ ಏನು ಮಾಡ್ತಾ ಬಂದರು, ಎನ್ಕರೇಜ್ ಮಾಡ್ತಾ ಬಂದರು. ಹೌದಾ? ಅಥವಾ ನೆಕ್ಸ್ಟ್ ಸಬ್ಸಿಡೀಸ್ ಕೊಡೋ ಮುಖಾಂತರ, ಲೋನ್ಸ್ಗಳನ್ನು ಪ್ರೊವೈಡ್ ಮಾಡೋ ಮುಖಾಂತರ, ಹೌದಾ, ಅವ್ರು ಏನು ಮಾಡ್ತಾ ಬಂದರು, ಗೌರ್ಮೆಂಟ್ ಅವರು ಬಿಸ್ನೆಸ್ ಅವರುಗಳಿಗೆ ಎನ್ಕರೇಜ್ ಮಾಡ್ತಾ ಬಂದರು. ಹೌದಾ? ಈ ರೀತಿ ನಮ್ಮ ರೋಲ್ ಆಫ್ ಗೌರ್ಮೆಂಟ್ ಆಗಿತ್ತು. ಅಂಡ್ ನೆಕ್ಸ್ಟ್ ಒನ್ ಮರ್ಜರ್ಸ್ ಅಂಡ್ ಅಕ್ಯೂಸೇಷನ್. ಮರ್ಜರ್ಸ್ ಅಂಡ್ ಅಕ್ಯೂಸೇಷನ್ ಅಂದ್ರೆ ವಿಲೀನ ಮತ್ತು ಅರ್ಜಿತ ಅಂತ ಕರಿತೀವಿ. ವಿಲೀನ ಮತ್ತು ಅರ್ಜಿತ. ಹೌದಾ? ಮರ್ಜರ್ಸ್ ಅಂಡ್ ಅಕ್ಯೂಸೇಷನ್. ಒಂದು ಕಂಪನಿ ಇನ್ನೊಂದು ಕಂಪನಿ ಜೊತೆಗೆ ಸೇರಿ ಏನ್ ಮಾಡ್ತಾ ಬರ್ತೇನೆ, ತನ್ನ ಗೂಡ್ಸ್ಗಳನ್ನ ಸರ್ವಿಸಸ್ಗಳನ್ನ ಕೊಡ್ತಾ ಬರ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಎ ಅನ್ನೋದು ಒಂದು ಕಂಪನಿ ಅಂಡ್ ಅನದರ್ ಇಸ್ ಬಿ ಅನ್ನೋದು ಇನ್ನೊಂದು ಕಂಪನಿ. ಎರಡು ಮರ್ಜ್ ಆಗಿದ್ಮೇಲೆ ನೆಕ್ಸ್ಟ್ ಒಂದು ನ್ಯೂ ಕಂಪನಿನ ಅಥವಾ ಒಂದು ಇರುವಂತ ಎಕ್ಸಿಸ್ಟಿಂಗ್ ನೇಮ್ ಇಂದ ಅವ್ರು ಏನ್ ಮಾಡ್ತಾ ಬರ್ತಾರೆ, ಗೂಡ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಬರ್ತಾರೆ. ಯಾಕಪ್ಪ ಹಿಂಗೆ ಮರ್ಜ್ ಯಾಕೆ ಆಗ್ಬೇಕು, ಇಂಡಿಪೆಂಡೆಂಟ್ ಇದ್ದೇ ಮಾಡ್ಬೋದಿತ್ತ ಅನ್ಬೋದು. ಬಟ್ ಇಲ್ಲೇ ಒಂದು ಕಂಪನಿ ಕ್ಯಾಪಿಟಲ್ ಸ್ಟ್ರೆಂತ್ ಇರುತ್ತೆ, ಇನ್ನೊಂದು ಕಂಪನಿ ಎಂಪ್ಲಾಯಿ ಸ್ಟ್ರೆಂತ್ ಆಗಿರ್ಬೋದು ಅಂಡ್ ಮಾರ್ಕೆಟ್ ಒಳಗಡೆ ಟೆಕ್ನಾಲಜಿ ಬೇಸ್ಡ್ ಆಗಿರ್ಬೋದು ಅಂತ ಗೂಡ್ಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇರ್ಬೇಕು. ಅವಾಗ ಇವೆರಡೂ ಸೇರ್ಬಿಟ್ಟು ಕೂಡಿ ಒಂದು ಪ್ರೊಡಕ್ಷನ್ ಮಾಡಿದಾಗ ಅಲ್ಲಿ ಒಳ್ಳೆ ರೀತಿಯಾದಂಥ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಅನ್ನ ನಾವು ಮಾರ್ಕೆಟಿಗೆ ಲಾಂಚ್ ಮಾಡ್ಬೋದು, ಅಥವಾ ಕಾಂಪಿಟೇಷನ್ ನಾವು ಬಿಲ್ಡ್ ಮಾಡ್ಬೋದು ಮಾರ್ಕೆಟ್ ಒಳಗೆ, ಅಥವಾ ಕಾಂಪಿಟೇಷನ್ ಬೇರೆ ಬೇರೆ ಇನ್ನೂ ಹಲವಾರು ಕಂಪನಿಗಳಿರ್ತವೆ. ಅದೇ ರೀತಿ ಗೂಡ್ಸ್ಗಳನ್ನ ಅವರು ಪ್ರೊಡ್ಯೂಸ್ ಮಾಡ್ತಿರ್ತಾರೆ, ಅವ್ರಿಗೆ ನಾವು ಕಾಂಪಿಟೇಷನ್ ಕೊಡ್ಬೋದು, ಅದು ವೆಲ್ದಿ ಕಾಂಪಿಟೇಷನ್ ಕೊಡ್ಬೋದು, ಹೆಲ್ದಿ ಕಾಂಪಿಟೇಷನ್ ಕೊಡ್ಬೋದು ಅನ್ನೋ ದೃಷ್ಟಿಯಿಂದ ಎರಡು ಕಂಪನಿಗಳು ಸೇರಿ ಇಲ್ಲಿ ಮರ್ಜ್ ಆಗ್ತವೆ, ಅಕ್ಯೂಸೇಷನ್ ಆಗ್ತವೆ. ಗೊತ್ತಾಯ್ತಲ್ಲ? ಅಂಡ್ ನೆಕ್ಸ್ಟ್ ಒನ್ ಇಸ್ ಪವರ್. ಪವರ್ ಇಲ್ಲಿ ಏನಾಗ್ತೈತಿ ಅಂದ್ರೆ, ಕೆಲವೊಂದು ಬಿಸ್ನೆಸ್ ಮನ್ಸ್ಗಳು ಇರ್ತವೆ. ಇವಾಗ ನನ್ನ ಸೊಸೈಟಿ ಒಳಗಡೆ ನಂದು ಒಂದು ಗೂಡ್ಸ್ ಸ್ಟ್ಯಾಂಡ್ ಆಗಿರುತ್ತೆ, ನನ್ನ ಗೂಡ್ಸ್ ಸೇಲು ಒಳ್ಳೆ ರೀತಿಯಿಂದ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದ್ರೆ, ಆ ನಂದು ಬಂದಿರುವಂಥ ಪ್ರಾಫಿಟ್ ಒಳಗಡೆ ನಾನು ಏನು ಮಾಡ್ತಾ ಇರ್ತೀನಿ, ಒಂದು ಸೊಸೈಟಿಗೆ ಒಂದು ಫೌಂಡೇಶನ್ ಆಗಿ ನಾನು ಏನು ಮಾಡ್ತಾ ಬರ್ತೀನಿ, ಕಾಂಟ್ರಿಬ್ಯೂಷನ್ ಮಾಡ್ತಾ ಬರ್ತೀನಿ. ಅಲ್ಲೇ ನಂದು ಸ್ಟೇಟಸ್ ಇನ್ಕ್ರೀಸ್ ಆಗುತ್ತೆ, ಗುಡ್ ವಿಲ್ ಇನ್ಕ್ರೀಸ್ ಆಗುತ್ತೆ. ಅದರಿಂದ ನಾನು ಜನಗಳಿಗೆ ನಾನು ಹತ್ರ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಏನು ಮಾಡ್ಬೋದು, ನೆಕ್ಸ್ಟ್ ಸೆಲೆಬ್ರಿಟಿ ಆಗ್ಬೋದು, ಪೊಲಿಟಿಷಿಯನ್ಸ್ ಆಗ್ಬೋದು. ಅದಕ್ಕೋಸ್ಕರ ಪವರ್ ಏನಾಗುತ್ತೆ, ಬರೀ ಒಂದೇ ನಾವು ಕಂಪನಿ ಅಥವಾ ನಮ್ಮ ಗೂಡ್ಸಿಗೆ ಮಾರ್ಕೆಟಿಗೆ ಅಷ್ಟೇ ಸೀಮಿತವಾಗದೆ ಎಲ್ಲ ಒಂದು ರೀತಿಯಿಂದ ಸೊಸೈಟಿಗೆ ಒಳ್ಳೇದಾಗೋ ದೃಷ್ಟಿಯಿಂದ ನನ್ನ ಪವರ್ ನಾನೇನು ಮಾಡ್ತಾ ಬರ್ತೀನಿ, ಇನ್ಕ್ರೀಸ್ ಮಾಡ್ತಾ ಬರ್ತೀನಿ. ಅದಕ್ಕೋಸ್ಕರ ಪವರ್ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಗುಡ್ ಕಾರ್ಪೊರೇಟ್ ಸಿಟಿಸನ್. ಒಳ್ಳೆ ಉತ್ತಮ ಕಾರ್ಪೊರೇಟ್ ನಾಗರಿಕತ್ವ ಅಂತ ಹೇಳ್ತೀವಿ. ಏನಕ್ಕಪ್ಪ ಗುಡ್ ಕಾರ್ಪೊರೇಟ್ ಸಿಟಿಸನ್ ಅಂತಂದ್ರೆ, ಇವಾಗ ನಾನು ಒಂದು ಗೂಡ್ಸ್ನ ಒಂದು ಕಾಸ್ಮೆಟಿಕ್ಸ್ನ ಪ್ರೊಡ್ಯೂಸ್ ಮಾಡ್ತೀನಿ. ಆ ಕಾಸ್ಮೆಟಿಕ್ಸ್ನ ನಾನು ಟೆಸ್ಟ್ ಮಾಡಿದೆ, ಹೌದಾ, ಅದನ್ನು ನಾನು ಬಿಫೋರ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಿಂತ ಮುಂಚೆ, ಸೇಲ್ ಮಾಡೋಕ್ಕಿಂತ ಮುಂಚೆ ಅದನ್ನು ನಾನು ಏನು ಮಾಡಬೇಕು, ಟೆಸ್ಟ್ ಮಾಡಬೇಕು. ಬೇರೆ ಒಂದು ರೀತಿಯಿಂದ ಅದನ್ನ ಏನು ಮಾಡಬೇಕು, ಪ್ರಯೋಗ ಮಾಡಬೇಕು. ಯಾಕಪ್ಪ ಪ್ರಯೋಗ ಮಾಡಬೇಕು? ಇದರಿಂದ ನಮ್ಮ ಎನ್ವಿರಾನ್ಮೆಂಟ್ಗೆ ಆಗಿರ್ಬೋದು, ನಮ್ಮ ಕಸ್ಟಮರ್ಸ್ಗೆ ಆಗಿರ್ಬೋದು, ಪಬ್ಲಿಕ್ಕಿಗೆ ಆಗಿರ್ಬೋದು, ನಮ್ಮ ಸೊಸೈಟಿ ಕಲ್ಚರ್ಗೆ ಆಗಿರ್ಬೋದು, ಯಾವುದೇ ರೀತಿಯಿಂದ ಇದರಿಂದ ಈ ಗೂಡ್ಸಿಂದ ದುಷ್ಪರಿಣಾಮ ಆಗದೇ ರೀತಿಯಿಂದ, ಹಾರ್ಮ್ ಆಗದೇ ದೃಷ್ಟಿಯಿಂದ ಏನು ಮಾಡಬೇಕು, ಅದನ್ನು ನಾನು ಪ್ರಯೋಗ ಮಾಡಿ ಇದರಿಂದ ಯಾವುದೇ ರೀತಿ ಕೆಟ್ಟ ಪರಿಣಾಮ ಬೀರೋಲ್ಲ ಅಂದಾಗ ಮಾತ್ರ ನಾನು ಮಾರ್ಕೆಟಿಗೆ ತರಬೇಕೇ ಹೊರತು ಅದನ್ನು ಟೆಸ್ಟ್ ಮಾಡದೆ ಹಾಗೆ ಮಾರ್ಕೆಟಿಗೆ ತಂದು ಅದರಿಂದ ಬೇರೆ ಜನಗಳಿಗೆ ಅಥವಾ ನಮ್ಮ ಎನ್ವಿರಾನ್ಮೆಂಟಿಗೆ ಹಾಳಾಗಿ, ಹೌದಾ, ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಜವಾಬ್ದಾರಿಯುತ ಅಂದರೆ ಕಂಪನಿದವರು ಜವಾಬ್ದಾರಿಯಿಂದ ಅವಾಗ ಆ ಗೂಡ್ಸ್ಗಳನ್ನು ಟೆಸ್ಟ್ ಮಾಡಿದಾಗ ಅವ್ರು ಏನಾಗ್ತಾರೆ ಅಂದರೆ ಒಂದು ಗುಡ್ ಕಾರ್ಪೊರೇಟ್ ಸಿಟಿಸನ್ ಆಗ್ತಾರೆ. ಹೌದಾ? ಇವೆಲ್ಲವೂ ಏನಾಗ್ತಾವು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಮಾಡರ್ನ್ ಬಿಸ್ನೆಸ್. ಮಾಡರ್ನ್ ಬಿಸ್ನೆಸ್ ಆಗಬೇಕು ಅಂದರೆ ಇವೆಲ್ಲ ಅಂಶಗಳು ಇರಬೇಕು, ಇವೆಲ್ಲ ಲಕ್ಷಣಗಳು ಇರಬೇಕು. ಲಾರ್ಜ್ ಸೇಲ್ಸ್ ಆಗಿರಬೇಕು, ಮಾರ್ಕೆಟ್ ಡ್ರೈವನ್, ಟೆಕ್ನಾಲಜಿ ಬೇಸ್ಡ್ ಆಗಿರ್ಬೋದು, ಮಾಡರ್ನ್ ಆಗಿರ್ಬೋದು, MNCs ಆಗಿರ್ಬೋದು, ಡೈವರ್ಸಿಫಿಕೇಶನ್ ಆಫ್ ಗೂಡ್ಸ್ ಆಗಿರ್ಬೋದು, ರೋಲ್ ಆಫ್ ಗವರ್ನಮೆಂಟ್, ಮರ್ಜರ್ಸ್ ಅಂಡ್ ಅಕ್ವಿಸಿಷನ್, ಪವರ್, ಗುಡ್ ಕಾರ್ಪೊರೇಟ್ ಸಿಟಿಸನ್.
ಇವೆಲ್ಲ ಏನಾಗ್ತಾವ ಅಂದ್ರೆ ಇಟ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್